ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತಾನು. ನಮ್ಮ ಊರಿನ ಕಳಿಯಾಟ ಮಹೋತ್ಸವಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ಎಷ್ಟು ದೈವಗಳಿದೆ, ಹಾಗೆ ದೈವ ಯಾವ್ದೆಲ್ಲ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಬನ್ನಿ ನೋಡೋಣ. ಇದುವೇ ಶ್ರೀ ಕಲಾರಿ ದೇವಸ್ಥಾನ. ಇಲ್ಲೇ ಕಲ್ಯಾಟ ಆಗುದು. ಹಾಗೆ ಇಲ್ಲಿ 5 ದೈವಗಳಿದೆ. ಮೈನ್ ಆಗಿ ಚೂಳಿಯಾರ್ ಭಗವತಿ ಅಮ್ಮ ಇಲ್ಲಿ ಮೈನ್ ದೈವ. ಹಾಗೆ ಇದು ನಮ್ಮ ಹಿರಿಮನೆಯಿಂದ ತುಂಬಾ ಹತ್ರ ಆಗುವ ದೇವಸ್ಥಾನ ಆದ ಕಾರಣ ಅಲ್ಲಿಂದ ಹಸಿರು ಹೊರೆ ಕಾಣಿಕೆ ಪ್ರತಿ ವರ್ಷ ತಕೊಂಡು ಬರ್ತಾರೆ. ಅದೊಂದು ನಮ್ಮ ಆಚರಣೆ ಪದ್ಧತಿ. ಇಲ್ಲಿ ಕಲ್ಯಾಟೋತ್ಸವಕ್ಕೆ ಆಗುವಾಗ ಹಸಿರು ಹೊರೆ ಕಾಣಿಕೆ ನಮ್ಮ ಹಿರಿಮನೆಯಿಂದ ಎಲ್ಲರೂ ಕೊಡ್ತಾರೆ. ಹಾಗೆ ಹಸಿರು ಹೊರೆ ಕಾಣಿಕೆಯಲ್ಲಿ ಅನ್ನಪ್ರಸಾದಕ್ಕೆ ಬೇಕಾದದ್ದು ಸಾಮಾನು ಹಾಗೆ ದೈವಗಳಿಗೆ ಬೇಕಾದ ಸಾಮಾನುಗಳು ತಂದು ದೈವಸ್ಥಾನದ ನಡೆಯಲ್ಲಿಟ್ಟು ಪ್ರಾರ್ಥನೆ ಸಹ ಮಾಡ್ತಾರೆ ಹಿರಿಯವರು ಮತ್ತೆ ಕಮಿಟಿಯವರೆಲ್ಲ ಸೇರಿ. ಇದುವೆಯ ದೈವಗಳ ಆಯುಧಗಳು ಇರುವ ಚಾವಡಿ. ಹಾಗೆ ಇಲ್ಲಿಂದನೇ ದೈವ ನೃತ್ಯ ಪ್ರಾರಂಭವಾಗುವುದು ನೋಡಿ. ಈಗ ಎಲ್ಲರೂ ಸಹ ಕಾಯ್ತಾ ಇರೋದು ಪಡವೀರನ್ ವೆಳ್ಳಾಟ ಅಂತ ಒಂದು ದೈವ ಇದೆ. ಅದು ತುಂಬ ರೌದ್ರ ಅವತಾರ. ಹಾಗೆ ಅದಕ್ಕೆ ಬೆಂಕಿ ಅಂದರೆ ತುಂಬ ಹತ್ರ. ಇದುವೇ ಪಡವೀರನ್ ವೆಳ್ಳಾಟ. ಇದು ಆ್ಯಕ್ಚುಲಿ ವೆಳ್ಳಾಟಂ ಅಂದರೆ ಕುಳಿಚಾಟ ಅಂತ. ದೈವ ಅಲ್ಲ, ಪರಿಪೂರ್ಣವಾಗಿ ದೈವ ಆಗಲಿಲ್ಲ. ಪರಿಪೂರ್ಣವಾಗಿ ದೈವ ಆಗೋದು 4 ರಿಂದ 5 ಗಂಟೆಗೆ ಬೆಳಿಗ್ಗೆ ಆಗುವಾಗ. ಅದು ಶ್ರೀ ಪಡವೀರನ್ ಅಂತ. ಈ ಕುಳಿಚಾಟ ದೈವ ಆದ ಬಳಿಕ ಶ್ರೀ ಭಗವತಿ ಅಮ್ಮನ ದೈವ ಕೊಟ್ಟುವುದು ಅಂದರೆ ಭಗವತಿ ಅಮ್ಮನ ಪದ್ಯ, ಹೇಗೆ ಆಗಮನಿಸಿದ್ಲು, ಎಲ್ಲಿಂದ ಅವಳು ಬಂದಳು, ಅವಳ ಎಲ್ಲ ರೀತಿಯ ಕಥೆಯನ್ನು ಪದ್ಯದ ಮೂಲಕ ಹೇಳಿ ಪ್ರಾರಂಭಿಸುವುದು. ಅದಾದಮೇಲೆ ಇದು ಭಗವತಿ ಅಮ್ಮನ ಕುಳಿಚಾಟ ಆಗ್ತದೆ, ವೆಳ್ಳಾಟಂ. ಇದು ಈಗ ಅಲಂಕಾರ ಇಲ್ಲ, ಅಲಂಕಾರ ಸ್ವಲ್ಪವಾಗಿ ಮಾಡಿದ್ದಾರೆ. ಆದರೆ ದೈವ ಆದ ಮೇಲೆ ತುಂಬ ಚೆನ್ನಾಗಿ ಅಲಂಕಾರ ಆಗಿರ್ತದೆ ದೈವ. ಹಾಗೆ 3 ಬೆಂಕಿ ಸಹ ದೊಂದಿ ಅಂತ ಹೇಳ್ತಾರೆ ಇಲ್ಲಿ, ಅದು ಸಹ ಇರ್ತದೆ ಭಗವತಿ ಅಮ್ಮನಿಗೆ. ಇಲ್ಲಿ ಪ್ರತಿಯೊಂದು ದೈವ ಸಹ ಶ್ರೀ ಶಾಸ್ತ್ರ ಹಾಗೂ ಕುದ್ರಕಾಳಿ ದೇವಸ್ಥಾನಕ್ಕೆ, ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಬರ್ತದೆ. ಹಾಗೆ ಇದು ಹೋಗಿ ಬರುವ ಒಂದು ದೃಶ್ಯ. ಇದಾದ ಬಳಿಕ ಶ್ರೀ ವ್ಯಾಘ್ರ ಚಾಮುಂಡಿ ಅಥವಾ ಶ್ರೀ ಮೂಳಕುಳಿ ಚಾಮುಂಡಿ ಅಮ್ಮನ ವೆಳ್ಳಾಟ ಆಗಮನ. ಈ ದೈವ ಆಗುವಾಗ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡಲಿಕ್ಕಿಲ್ಲ, ಆದರೂ ಸಹ ನಾನು ಮಾಡಿದ್ದೇನೆ ನಿಮಗೋಸ್ಕರ. ತುಂಬ ಅಂದರೆ ತುಂಬ ರೌದ್ರ ಅವತಾರದಲ್ಲಿರ್ತಾಳೆ. ಇವಳಿಗೆ ಮೈಗೆ ಬರುವಾಗ ಎಲ್ಲರೂ ಸಹ ತಮಾಷೆ ಮಾಡಿದವರಿಗೆಲ್ಲ ಪೆಟ್ಟು. ಇದು ಕುಳಿಚಾಟ ಅಷ್ಟೇಯ, ದೈವ ಅಲ್ಲ. ದೈವ ಆಗುವಾಗ ತುಂಬ ಚೆನ್ನಾಗಿ ಕಾಣ್ತಾರೆ. ಹಾಗೆ ಇದಾದಮೇಲೆ ಶ್ರೀ ವಿಷ್ಣುಮೂರ್ತಿಯ ಕುಳಿಚಾಟ, ಅದು ಸಹ ಹಾಗೆಯ ಅಲಂಕಾರ ಕಮ್ಮಿ ಇರ್ತದೆ ಕುಳಿಚಾಟದಲ್ಲಿ. ಮತ್ತು ವಿಷ್ಣುಮೂರ್ತಿದು ಕುಳಿಚಾಟ ಆಗಲಿ ದೈವ ಆಗಲಿ ಹತ್ತಿರ ಇರುವ ಒಂದು ಬೆಳ್ಚಪಾಡಿದ್ದಾರೆ, ನಿಮಗೆ ಕಾಣ್ತಾ ಇದೆ ಈ ವಿಡಿಯೋದಲ್ಲಿ. ಅವರದ್ದು ಸಹ ದರ್ಶನ ಇರ್ತದೆ. ಇದಾದ ಬಳಿಕ ಶ್ರೀ ಪಡವೀರನ್ ದೈವ ಕೋಲ ನೋಡಿ. ಇದುವೇ ಶ್ರೀ ಪಡವೀರನ್ ದೈವದ ಕೋಲ. ಇದು ಉದ್ದ ಕಿರೀಟ, ಹಾಗೆ ತುಂಬಾ ಸೌಮ್ಯದ ಸ್ವಭಾವ ದೈವ. ವೆಳ್ಳಾಟ ತರ ರೌದ್ರ ಇಲ್ಲ. ಹಾಗೆ ಇದು ಮುಗಿಯುವಾಗನೆಯ ಬೆಳಿಗ್ಗೆ ಒಂದು 7-8 ಗಂಟೆ ಆಗ್ತದೆ. ನಿನ್ನೆ ನಾನು ನೈಟ್ ವಿಡಿಯೋ ಮಾಡಿದ್ದೇನೆ. ಇವಾಗ ಮಾರ್ನಿಂಗ್ ಇದು ಯಾವ್ದೆಲ್ಲ ದೈವದ ಕೋಲ ಉಂಟು ಅಂತ ಹೇಳ್ತೇನೆ. ಫಸ್ಟ್ ನಮ್ಮ ಇಲ್ಲಿ ವಿಷ್ಣುಮೂರ್ತಿ ದೈವದ ಕೋಲ ಇರ್ತದೆ. ಹಾಗೆ ಅದಾದ್ಮೇಲೆ ಚೂಳಿಯಾರ್ ಭಗವತಿ ಈ ದೇವಸ್ಥಾನದ ಮೈನ್ ದೈವವಾಗಿರ್ತದೆ. ಹಾಗೆ ನೆಕ್ಸ್ಟ್ ಮೂಳಕುಳಿ ಚಾಮುಂಡಿ ಅಂದ್ರೆ ವ್ಯಾಘ್ರ ಚಾಮುಂಡಿ ಅಂತ ಕನ್ನಡದಲ್ಲಿ ಇರ್ತಾರೆ. ಅದು ಆಗುವಾಗ ಮಾತ್ರ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಾದ್ಮೇಲೆ ಟ್ರೈ ಮಾಡ್ಕೊಂಡು ನಂಗೆ ಮೊಬೈಲ್ ಅನ್ನು ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಗಾಯ್ಸ್. ಹಾಗೆ ಅದಾದ್ಮೇಲೆ ಗುಳಿಗೆ ಸ್ಟಾರ್ಟ್ ಆಗ್ತದೆ, ಅದರ ವಿಡಿಯೋ ಹಾಕ್ತಾನೆ ಆದಷ್ಟು ಬೇಗ. ಮತ್ತೆ ಮೂಳಕುಳಿ ಚಾಮುಂಡಿದು ವಿಡಿಯೋ ನಾನಂತೂ ಮಾಡುದಿಲ್ಲ, ವಿಡಿಯೋ ಇದ್ರೆ ಹಾಕ್ತಾನೆ. ಮೊದಲನೇ ದೈವ ಕೋಲ ಶ್ರೀ ವಿಷ್ಣುಮೂರ್ತಿ ಸ್ವಾಮಿ. ನೀವು ನೋಡ್ತಾ ಇರೋದು ಇದು ವಿಷ್ಣುಮೂರ್ತಿ ಪ್ರಥಮ ದೈವ ಅಂತ ಹೇಳ್ತಾರೆ. ಹಾಗೆ ಈ ಕೋಲದಲ್ಲಿ ನಾನು ಕುಳಿಚಾಟದ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ,
ಒಂದು ಬೆಳ್ಚಪಾಡು ಬೇಕು, ಅವರು ಪೂಜೆ ಮಾಡಿದ್ರು ಕೂಡ ಮೈಗೆ ಇರೋದು ಅಂತ ಅವರಿಗೆ ಸಹ ದರ್ಶನ ಬರ್ತದೆ. ಮತ್ತು ಈ ಕೋಲದಲ್ಲಿ ಮೈನಾಗಿ ನರಸಿಂಹ ಅವತಾರ ತೋರಿಸ್ತಾರೆ. ಅದರ ವಿಡಿಯೋ ನಾನು ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ ಹುಡುಗರೇ ಇದ್ದರು. ಹಾಗೆ ಅದೆಲ್ಲ ಆದಮೇಲೆ ನೃತ್ಯ ಮಾಡ್ತಾರೆ. ನೃತ್ಯ ಎಲ್ಲ ಆದಮೇಲೆ ಅದು ಸ್ಥಾನಕ್ಕೆ ಒಂದು ಜಾಗೆಗೆ ತೆರಳಲಿಕ್ಕೆ ಇದೆ. ಹೋಗಿ ಅಲ್ಲಿಂದ ಶಾಸ್ತ್ರ ದೇವಸ್ಥಾನ ಮತ್ತು ಸೈಡಲ್ಲಿ ಪರಿವಾರ ದೇವಸ್ಥಾನ ಇದೆ, ಅಲ್ಲಿಗೆಲ್ಲ ಹೋಗಿ ಬರೋದು. ಅಲ್ಲಿಗೆಲ್ಲ ಹೋಗಿ ಬಂದು ನಮಗೆ ಪ್ರಸಾದ ವಿತರಣೆ ಇರ್ತದೆ. ಪ್ರಸಾದ ವಿತರಣೆ ಆದ ಬಳಿಕ ನಮಗೆ ಊಟ ಆದಮೇಲೆ ಚೂಳಿಯರ್ ಭಗವತಿ. ಅದರ ಮುಂಚೆ ನಾನು ಚೂಳಿಯರ್ ಭಗವತಿಯ ಮುಖ ಬಣ್ಣ ಹೇಗೆ ಹಾಕೋದು ಅಂತ ತೋರಿಸ್ತೇನೆ ನೋಡಿ. ಬಂದ ಕೂಡಲೇ ನುಡಿಯೆಲ್ಲ ಹೇಳಿ ಆದಮೇಲೆ ಪ್ರಸಾದ ವಿತರಣೆ ಸ್ಟಾರ್ಟ್ ಆಗ್ತದೆ. ಹಾಗೆ ನಾನು ಪ್ರಸಾದ ಸಹ ತಗೊಂಡೆ. ಮತ್ತು ತುಲಾಭಾರ ಸಹ ಇತ್ತು, ಸೇವೆ ಯಾರ್ದೋ ಸಹ ನೋಡ್ತಾ ಇದ್ದೆ. ಅದಾದಮೇಲೆ ಬಿಸಿಲಲ್ಲ, ಹಾಗೆ ಇಲ್ಲಿ ತಂಪು ಪಾನಿ ಸಹ ಇತ್ತು, ಅದು ಸಹ ಕುಡ್ದ ಮೇಲೆ ಇದು ಪಡವೀರ ಹಾಗೂ ವಿಷ್ಣುಮೂರ್ತಿಯ ಗುಡಿ. ಇದು ವಿಷ್ಣುಮೂರ್ತಿಯ ಗುಡಿ ಒಳಗಿದ್ದದು ವ್ಯೂಸ್. ಹಾಗಿದ್ದು ಪಡವೀರಂದು ಗುಡಿ. ಮತ್ತೆ ಇದು ಗುಳಿಗೆನ ಕಟ್ಟೆ. ಹಾಗೆ ಇದು ಬೇರೆ ದೈವಗಳ ಗುಡಿ. ಹಾಗೆ ಇದು ಶ್ರೀ ಶಾಸ್ತ್ರ ಮತ್ತೆ ಕುದುರೆಕಳಿಯ ಗುಡಿ ಅಂತ ಹೇಳ್ತಾರೆ. ನಾಗನ ಕಟ್ಟೆ ಸಹ ಇದೆ. ಊಟ ಎಲ್ಲ ಆದ ಬಳಿಕ ಶ್ರೀ ಚೂಳಿಯಾರಮ್ಮನವರ ಕೋಲಕ್ಕೆ ಉಡುಪು ಎಲ್ಲ ತೊಡಿಸ್ತಾ ಇದ್ರು, ಸಿದ್ಧ ಮಾಡ್ತಿದ್ರು ನೋಡಿ. ಈ ತಾಯಿಗೆ ಕೋರೆ ಹಲ್ಲು ಸಹ ಇದೆ, ಅದು ಸಹ ಇಡ್ತಾ ಇದ್ದಾರೆ ನೋಡಿ. ಮತ್ತು ಈ ತಾಯಿ ತುಂಬ ಸೌಮ್ಯ ಸ್ವಭಾವ ಇದ್ದ ತಾಯಿ. ಹಾಗೆ ಇವರಿಗೆ ಬೆಂಕಿಯ ದೊಂದಿ ಸಹ ಇದೆ. 4 ದೊಂದಿ ಸೊಂಟದ ಹತ್ರ ಕಟ್ತಾರೆ ಅವರು. ಅಲಂಕಾರ ಫುಲ್ ಆದಮೇಲೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಇವಳಿಗೆ ಎಣ್ಣೆ ಮತ್ತು ಅಗರಬತ್ತಿ ಹರಕೆ ಕೊಟ್ಟರೆ ಎಲ್ಲ ಕೋರಿಕೆಯನ್ನು ಈಡೇರ್ತದೆ ಅಂತ ಒಂದು ನಂಬಿಕೆ ಕೂಡ ಇದೆ. ಹಾಗೆ ನೋಡಿ, ಇದೀಗ ಪೂರ್ಣ ಅಲಂಕಾರದೊಂದಿಗೆ ನೃತ್ಯ ಪ್ರದಕ್ಷಿಣೆ ಮಾಡ್ತಿದ್ದಾಳೆ ಅಮ್ಮ. ಹಾಗೆ ಗರ್ಭಿಣಿ ಸ್ತ್ರೀಯವರು ಈ ತಾಯಿಗೆ ಪ್ರಾರ್ಥನೆ ಮಾಡಿದರೆ ಹೆರಿಗೆ ಟೈಮಲ್ಲಿ ಸುಸೂತ್ರವಾಗಿ ಹೆರಿಗೆ ಆಗ್ತದೆ ಅಂತ ಒಂದು ನಂಬಿಕೆ ಕೂಡ ಇದೆ. ನನ್ನ ತಂದೆಯ ತುಲಾಭಾರ ಹರಕೆ ಇತ್ತು, ಹಾಗೆ ಅದು ಕೂಡ ಮಾಡಿದ್ವಿ ಇದೇ ದೇವರ ನಡೆಯಲ್ಲಿ. ಅದು ಸಹ ತುಂಬ ಚೆನ್ನಾಗಿ ಆಯಿತು. ತುಲಾಭಾರ ಒಳ್ಳೆ ರೀತಿಯಲ್ಲಿ ಏರಿತು. ಇದಾದಮೇಲೆ ಪ್ರಸಾದ ತಗೊಂಡೆ. ಪ್ರಸಾದ ತೆಗೆದಾದ್ಮೇಲೆ ಮೂಳಕುಳಿ ಅಥವಾ ವ್ಯಾಘ್ರ ಚಾಮುಂಡಿ ದೈವದ ಆಗಮನ ಶುರು ಆಗ್ತದೆ. ಅದಕ್ಕೆ ಕಟ್ಟಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದರ ವಿಡಿಯೋ ನಾನು ತೆಗೆದದಲ್ಲ, ನನಗೆ ವಾಟ್ಸಪ್ಪಲ್ಲಿ ಕೆಲವರೆಲ್ಲ ಸೆಂಡ್ ಮಾಡಿದರು, ಅದನ್ನು ತೆಗೆದು ಹಾಕ್ತಿದ್ದೇನೆ. ಯಾಕಂದರೆ ಆ ದೈವದ ವಿಡಿಯೋ ಮಾಡುವ ಹಾಗೆ ಇಲ್ಲ, ಅವಳು ತುಂಬ ರೌದ್ರ ಸ್ವರೂಪಿಣಿ. 3 ಆಳದಿಂದ ಎದ್ದು ಬಂದ ಚಾಮುಂಡಿ ಅವಳು. ಅದಕ್ಕೆ ಆದ ಒಂದು ಕತೆ ಇದೆ. ಅದು ಎಲ್ಲ ಕತೆ ಈ ವಿಡಿಯೋದಲ್ಲಿ ಅಂತೂ ಹೇಳಲಿಕ್ಕಾಗೋದಿಲ್ಲ. ಆದ ಕಾರಣಕ್ಕೆ ಆ ವಿಡಿಯೋ ಅಂತೂ ಮಾಡಲಿಲ್ಲ ನಾನು. ಆದರೆ ಬಂದ ವಿಡಿಯೋ ನಾನು ನಿಮಗೆ ಇದರಲ್ಲಿ ತೋರಿಸ್ತೇನೆ. ಈ ಕೋಲ ಆಗುವಾಗ ದೇವಸ್ಥಾನ ಪರಿಸರದ ಹತ್ತಿರ ಇರುವ ಮನೆಗಳಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ನೀರು ಬಿಸಿ ಮಾಡ್ತಾರಲ್ಲ ತಾಮ್ರ ಪಾತ್ರದಲ್ಲಿ, ಅದು ನೀರು ಬೆಂಕಿ ಹೊಟ್ಟುವ ಹಾಗೆ ಇಲ್ಲ. ಮತ್ತು ದೇವಸ್ಥಾನ ಸುತ್ತಮುತ್ತಲೂ ತಾಮ್ರದ ಬಿಂದಿಗೆ ಆಗಲಿ ಪಾತ್ರವಾಗಲಿ ಇಡುವ ಹಾಗೆ ಇಲ್ಲ. ಯಾಕಂದರೆ ಇವಳು ಒಂದು ಕಾಲದಲ್ಲಿ ತಂತ್ರಿಯವರ ಕೈಯಿಂದ ಆವಾಹನೆಯಾಗಿ ತಾಮ್ರ ಪಾತ್ರದಲ್ಲಿ ಸೇರಿಕೊಂಡಿರ್ತಾಳೆ. ಅದನ್ನು 3 ಆಳ ಹೊಂಡ ಮಾಡಿ ಅದರೊಳಗೆ ಇಟ್ಟು ದಿಬ್ಬಂಧನ ಮಾಡಿರ್ತಾರೆ. ಅಲ್ಲಿಂದ ಎದ್ದು ಬರುವ ತಾಯಿಯ ಶ್ರೀ ಮೂಳಕುಳಿ ಚಾಮುಂಡಿ ಅಮ್ಮ ಅಥವಾ ವ್ಯಾಘ್ರ ಚಾಮುಂಡಿ ಅಮ್ಮ ಅಲ್ಲಿಂದ ಎದ್ದು ಬರುವ ಆವೇಶದಲ್ಲಿ ಈ ಮಕ್ಕಳು ಯಾರಾದರೂ ತಮಾಷೆ ಎಲ್ಲ ಮಾಡಿದರೆ ಎಲ್ಲರಿಗೂ ಸಹ ಪೆಟ್ಟು ಕೊಡ್ತಾಳೆ.
ಹಾಗೆ ಆ ತಂತ್ರಿಯವರಿಗೆ ಹುಡುಕಿ ಓಡ್ತಾ ಇರ್ತಾಳೆ. ಆವಾಗ ತಂತ್ರಿಯವರು ಶಿವನಿಗೆ ಸರೆಂಡರ್ ಆಗ್ತಾರೆ. ಹಾಗೆ ಒಂದು ಕಥೆ ಇದೆ. ಮತ್ತೆ ಶಾಂತ ಸ್ವರೂಪಿಣಿಗೆ ಬಂದು ನೃತ್ಯ ಎಲ್ಲ ಮಾಡಿ ಶಾಸ್ತ ಕುದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದನ ಕೊಡ್ತಾರೆ. ಪ್ರಸಾದ ವಿತರಣೆ ಇರ್ತದೆ ನೋಡಿ. ಇದಾಗುವಾಗ ಶ್ರೀ ಗುಳಿಗ ಪ್ರಾರಂಭವಾಗ್ತದೆ. ಇಲ್ಲಿದು ಗುಳಿಗ ತುಂಬ ಹಾಸ್ಯ, ಆದರೆ ಅಷ್ಟೇ ಶಕ್ತಿ ಇದ್ದ ಗುಳಿಗ. ಆರಕ್ಕೆ ಹೇಳಿದರೆ ಅದೇ ಕೂಡಲೇ ಕೋರಿಕೆ ಕೊಡುವ ಗುಳಿಗ ಸ್ವಾಮಿ ಇಲ್ಲಿದ್ದು ನೋಡಿ. ಇವಾಗ ಗುಳಿಗನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದರೆ ಅದು ಎಂತಂತ ಗೊತ್ತಿಲ್ಲ ಸರಿ. ಸೂಟೆ ಕೊಟ್ಟರೆ ಮಾತ್ರ ಅದಕ್ಕೆ ಕಣ್ಣು ಕಾಣುವುದು, ಹೇಳಿದಾಗೆ ಕೇಳೋದು ಅಂತ ಹೇಳ್ತಾರೆ. ಹಾಗೆ ಸೂಟೆ ಕೊಡುವ ತನಕ ಹೀಗೆ ಮಕ್ಕಳೊಟ್ಟಿಗೆ ಆಟ ಆಡೋದು, ಅಲ್ಲಲ್ಲಿ ಬೀಳೋದು ಎಲ್ಲ ಮಾಡ್ತಾ ಇರ್ತದೆ. ಈಗ ನೋಡಿ ಅಲ್ಲಿ ಬಿತ್ತು. ಮತ್ತು ಮಕ್ಕಳು ಸಹ ಹಾಗೆ ಅದರ ಹಿಂದೆ ಮುಂದೆ ಹೇಳ್ಕೊಂಡು ತಮಾಷೆ ಮಾಡೋದು, ಕೂಕ್ಳು ಹಾಕೋದೆಲ್ಲ ಮಾಡ್ತಾ ಇರ್ತಾರೆ. ತುಂಬ ಹಾಸ್ಯ ಇದೆ ಗುಳಿಗ, ಆದರೆ ಅಷ್ಟೇ ಪವರ್ ಇದೆ. ಅದಕ್ಕೆ ಕನಸ ಹೇಳಿಕೊಂಡ್ರೆ ಬೇಗನೆ ಕೋರಿಕೆ ಈಡೇರ್ತದೆ ಅಂತ ನಂಬಿಕೆ ಸಹ ಇದೆ. ಇಲ್ಲಿ ಕೈಯಲ್ಲಿ ಹೃದಯ ಮೊದಲಿಂದ ಮಾಡಿದ ಸೂಟೆ, ಇನ್ನು ತಮಾಷೆ ಮಾಡಿದರೆ ಸೂಟೆಯಲ್ಲೇ ಬಾರಿಸ್ತಾರೆ ಗುಳಿಗ. ಹಾಗೆ ಈಗ ಹೋಗೋದು ಶಾಸ್ತ ಕುದ್ರಕಾಳಿ ದೇವಸ್ಥಾನಕ್ಕೆ, ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಬಂದು ನುಡಿ ಹೇಳ್ತಾರೆ. ನುಡಿ ಹೇಳಿ ಪ್ರಸಾದ ವಿತರಣೆ ಮತ್ತು ಈ ಕಳಿಯಾಟ ಈ ವರ್ಷದ್ದು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಿಮಗೆ ಈ ಥರ ಕಲ್ಚರಲ್ ಬ್ಲಾಗ್ ಬೇಕು ಹೇಳಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.